ಹರೇಕಳ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಫರೀದ್ ನಗರದಿಂದ ಆರ್ ಜಿ ನಗರವರೆಗೆ ಸಂಪರ್ಕಿಸುವಂಥ ಈ ಒಂದು ರಸ್ತೆಯ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ನಾವು ಇವತ್ತೆಲ್ಲ ಸೇರಿಕೊಂಡಿದ್ದೇವೆ. ನಮ್ಮ ಈ ಪ್ರದೇಶದ ಜನರ ಬಹಳ ಬೇಡಿಕೆ, ಯಾಕೆಂದರೆ ಈ ಅಡ್ಡ ರಸ್ತೆಯು ಫರೀದ್ ನಗರದಿಂದ ಇಲ್ಲಿ ಒಂದು ನಾಗಬನ, ಅದರೊಟ್ಟಿಗೆ ಮಸೀದಿಯ ದಫನಭೂಮಿ ಮತ್ತು ಎಲಿಯಾರ್ ಪದವನ್ನು ಸಂಪರ್ಕಿಸುವಂಥ ಮುಖ್ಯ ರಸ್ತೆಗೆ ಒಂದು ಕೊಂಡಿಯಾಗಿರುವಂಥ ಈ ರಸ್ತೆ ನಮ್ಮ ಮಾನ್ಯ ಸಭಾಧ್ಯಕ್ಷರಾದಂಥ ಸ್ಪೀಕರ್ ಸಾಹೇಬರು ಮೊದಲನೇ ಹಂತದಲ್ಲಿ 30 ಲಕ್ಷದ ಅನುದಾನವನ್ನು ಈ ಪ್ರದೇಶಕ್ಕೆ ಮೀಸಲಿಟ್ಟು ಅದರಲ್ಲಿ ಈ ಬ್ರಿಡ್ಜ್ ಕೂಡ ಒಂದು ನಿರ್ಮಾಣವಾಗಿದೆ. ತದನಂತರ ಈ ಒಂದು ಎರಡನೇ ಹಂತದಲ್ಲಿ ಈ ಒಂದು ಅನುದಾನವನ್ನು ನಮಗೆ ಮೀಸಲಿಟ್ಟುಕೊಂಡು ಈ ಒಂದು ಕಾಮಗಾರಿ ಇವತ್ತು ಪೂರ್ಣಗೊಂಡಿದೆ. ಅದಲ್ಲದೆ ನಮ್ಮ ಈ ಹರೇಕಳ ಗ್ರಾಮದ ಈ ಫರೀದ್ ನಗರ ಪ್ರದೇಶಕ್ಕೆ ಮಸೀದಿಯನ್ನು ಸಂಪರ್ಕಿಸುವಂಥ ಈ ಒಂದು ಮುಖ್ಯ ರಸ್ತೆಗೆ ಸುಮಾರು 1 ಕೋಟಿಯಷ್ಟು ಅನುದಾನವನ್ನು ಡಾಮರೀಕರಣಕ್ಕೆ ನೀಡಿಕೊಂಡು ತದನಂತರ ಎರಡನೇ ಹಂತದಲ್ಲಿ ಈಗ ಮಸೀದಿಯನ್ನು ಸಂಪರ್ಕಿಸುವ ರಸ್ತೆಗೆ 10 ಲಕ್ಷ ಅನುದಾನ ಕೂಡ ಮೀಸಲಿಟ್ಟಿದ್ದಾರೆ. ಅದಲ್ಲದೆ ನಾವು ಈ ಸಂದರ್ಭದಲ್ಲಿ ಏನೆಲ್ಲ ಈ ಒಂದು ಬೇಡಿಕೆಯನ್ನು ಇಟ್ಟಿದ್ದೇವೆ, ಈ ಬೇಡಿಕೆಗೆ ಪೂರಕ ರೀತಿಯಲ್ಲಿ ಒಳ್ಳೆಯ ರೀತಿಯಲ್ಲಿ ಸ್ಪಂದನೆ ನೀಡಿದಂಥ ಒಂದು ನಮ್ಮ ಸಭಾಧ್ಯಕ್ಷರು ಅವರ ಅನುಪಸ್ಥಿತಿಯಲ್ಲಿ ನಾವು ಈ ಒಂದು ಕಾರ್ಯಕ್ರಮವನ್ನು ಕೂಡ ನಾವು ಈ ಸಂದರ್ಭದಲ್ಲಿ ನಡೆಸ್ತಾ ಇದ್ದೇವೆ. ಅವರ ಅನುಪಸ್ಥಿತಿಯಲ್ಲಿ ಮೊದಲನೇದಾಗಿ ನಮ್ಮ ಈ ಫರೀದ್ ನಗರ ಮತ್ತು ಈ ಆರ್ ಜಿ ನಗರ ಈ ಒಂದು ವಠಾರದ ಎಲ್ಲ ನಾಗರಿಕರ ಪರವಾಗಿ ನಮಗೆ ಈ ಒಂದು ಅನುದಾನ ಒದಗಿಸಿದ್ದಕ್ಕಾಗಿ ನಾವು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಇವತ್ತು ಕಾರ್ಯಕ್ರಮಕ್ಕೆ ಉದ್ಘಾಟನೆಯನ್ನು ಮಾಡಲಿಕ್ಕೆ ನಮ್ಮ ಮಸೀದಿಯ ಗುರುಗಳಾದಂಥ ಅಬ್ದುಲ್ ರಹಮಾನ್ ಸಖಾಫಿ ಅವರಿದ್ದಾರೆ. ಅವರಿಗೂ ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷರಾದ MP ಅಬ್ದುಲ್ ಮಜೀದ್ರವರಿದ್ದಾರೆ. ಅವರಿಗೂ ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಮಾಜಿ ತಾಲೂಕು ಪಂಚಾಯತ್ ಸದಸ್ಯರು, ನಮ್ಮ ಮಾರ್ಗದರ್ಶಕರಾದಂಥ ಮುಸ್ತಫರವರಿದ್ದಾರೆ. ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಗ್ರಾಮ ಪಂಚಾಯತ್ನ ಸದಸ್ಯರಾದಂಥ ಅಬ್ದುಲ್ ಸತ್ತಾರ್ರವರಿದ್ದಾರೆ. ಈ ವಾರ್ಡಿಗೆ ಸಂಬಂಧಪಟ್ಟಾಗಿ ಈ ರಸ್ತೆ ಆಗಲಿಕ್ಕೆ ನಮ್ಮೊಟ್ಟಿಗೆ ಒಳ್ಳೆಯ ರೀತಿಯಲ್ಲಿ ಕೈ ಜೋಡಿಸಿದಂಥ ಅಬ್ದುಲ್ ಸತ್ತಾರ್ರವರು ಈ ಒಂದು ಕಾರ್ಯಕ್ರಮದಲ್ಲಿದ್ದಾರೆ. ಅವರಿಗೂ ಕೂಡ ನಾನು ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ನಮ್ಮ ಸನ್ಮಿತ್ರರು ನಮ್ಮ ಗ್ರಾಮ ಪಂಚಾಯತ್ನ ಸದಸ್ಯರಾದಂಥ ಅಬ್ದುಲ್ ಬಶೀರ್ ಇದ್ದಾರೆ. ಅವರಿಗೂ ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ನಮ್ಮ ಹರೇಕಳ ಗ್ರಾಮ ಪಂಚಾಯತ್ನ ಮಾಜಿ ಸದಸ್ಯರು, ಹರೇಕಳ ಕಾಂಗ್ರೆಸ್ ಗ್ರಾಮ ಸಮಿತಿ ಅಧ್ಯಕ್ಷರಾದಂಥ ಬಶೀರ್ ಉಂಬುದಾರ್ ಅವರಿದ್ದಾರೆ. ಅವರಿಗೂ ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತಿದ್ದೇನೆ. ಅದೇ ರೀತಿ ಗ್ರಾಮ ಪಂಚಾಯತ್ನ ಸದಸ್ಯರಾದಂಥ ಅಬೂಬಕರ್ ಸಿದ್ದಿಕ್ ಇದ್ದಾರೆ. ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಹರೇಕಳ ಗ್ರಾಮ ಪಂಚಾಯತ್ನ ಮಾಜಿ ಸದಸ್ಯರಾದಂಥ ಹಿಲ್ಡಾ ಫೆರ್ನಾಂಡಿಸ್ ಇದ್ದಾರೆ. ಅವರಿಗೂ ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ರಿಫಾಯಿ ಜುಮಾ ಮಸೀದಿ ಇದರ ಕೋಶಾಧಿಕಾರಿಯಾದಂಥ ಮಜೀದ್ ಹೆಸರವರಿದ್ದಾರೆ. ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ರಿಫಾಯಿಯ ಜುಮಾ ಮಸೀದಿಯರ ಮಾಜಿ ಅಧ್ಯಕ್ಷರಾದಂಥ DK ಮೊಹಮ್ಮದ್ರವರಿದ್ದಾರೆ. ಅವರಿಗೂ ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ಈ 6ನೇ ವಾರ್ಡ್ನ ನಮ್ಮ ಕಾಂಗ್ರೆಸ್ ಗ್ರಾಮ ಸಮಿತಿಯ ಅಧ್ಯಕ್ಷರಾದಂಥ ಮುಬೀನ್ರವರಿದ್ದಾರೆ. ಅವರಿಗೂ ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಇಲ್ಲಿ ನೆರೆದಿರುವಂಥ ಎಲ್ಲ ನಮ್ಮ ಫರೀದ್ ನಗರದ ಆರ್ ಜಿ ನಗರದ ಎಲ್ಲ ಸನ್ಮಿತ್ರರನ್ನು ಹಾರ್ದಿಕವಾಗಿ ನಾನು ಸ್ವಾಗತಿಸುತ್ತಾ ಮಗದೊಮ್ಮೆ ನಮ್ಮ ಈ ರಸ್ತೆಗೆ ಅನುದಾನವನ್ನು ಒದಗಿಸಿದಂಥ ನಮ್ಮ ಸಭಾಧ್ಯಕ್ಷರಾದಂಥ UT ಖಾದರ್ ಸರನ್ನು ನಾವು ಹಾರ್ದಿಕವಾಗಿ ಸ್ವಾಗತಿಸುತ್ತಾ ಅದೇ ರೀತಿ ಅವರನ್ನು ಅಭಿನಂದಿಸುತ್ತಾ ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಬೇಕಂತ ನಮ್ಮ ಉಸ್ತಾದರಾದಂಥ ಅಬ್ದುಲ್ ರಹಮಾನ್ ಸಖಾಫಿ ಉಸ್ತಾದರವರಲ್ಲಿ ಕೇಳಿಕೊಳ್ತಾ ಇದ್ದೆ. ಹರೇಕಳ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟ 6ನೇ ವಾರ್ಡ್ ಮತ್ತು 5ನೇ ವಾರ್ಡ್ಗೆ ಸಂಪರ್ಕಿಸುವ ರಸ್ತೆ ನೋಡಲು ತುಂಬ ಸಂತೋಷವಾಗ್ತದೆ. ಅದೇ ರೀತಿ ಇಲ್ಲಿ ಸೇರಿದಂಥ ನಮ್ಮ ಹೊಸದವರು ಇರ್ಬೋದು, ಎಲ್ಲರನ್ನು ಒಂದೇ ವಾಕ್ಯದಲ್ಲಿ ಸ್ವಾಗತಿಸಿಕೊಂಡು ನಾನು ಮುಖ್ಯವಾಗಿ ಹೇಳುವುದೇನೆಂದರೆ, ಇಲ್ಲಿ ಫರೀದ್ ನಗರ ಅಂತ ಹೆಸರು ಬಂದಿದೆ. ಈಗ ನಮಗೆ ನೋಡುವಾಗ ಆ ಫರೀದ್ ನಗರ ಈ 6ನೇ ವಾರ್ಡಲ್ಲಿ ಬರುವುದಕ್ಕಿಂತ ಎಲ್ಲ ವಾರ್ಡಲ್ಲಿ ಬಂದರೂ ಒಂದು ಒಳ್ಳೆಯದಿತ್ತಂತ ನನ್ನೊಂದು ಅಭಿಪ್ರಾಯ. ಫರೀದ್ ನಗರ ಈ 6ನೇ ವಾರ್ಡ್ನಲ್ಲಿ ಬರುವುದಕ್ಕಿಂತ ಬೇರೆ ವಾರ್ಡಲ್ಲಿ ಬಂದಿದ್ದರೆ
ಇಲ್ಲಿ ತುಂಬ ಅನುದಾನ ಅಂದರೆ ಈ ಫರೀದ್ ಅಂತ ಹೇಳುವ ಒಂದು ಪ್ರದೇಶದಲ್ಲಿ ತುಂಬ ಅನುದಾನ ಇಲ್ಲಿ ಒದಗಿಸಿಕೊಟ್ಟಿದ್ದಾರೆ ನಮ್ಮ ಸಭಾಧ್ಯಕ್ಷರು. ಅವರಿಗೆ ಆ ಫರೀದ್ ಅವರಿಗೆ ದೇವರು ಸ್ವರ್ಗಸ್ಥರನ್ನು ಮಾಡಲಿ ಅಂತ ನಾನು ಮೊಟ್ಟ ಮೊದಲಾಗಿ ನಾನು ಹಾರೈಸ್ತೇನೆ. ಅದೇ ರೀತಿ ನಮ್ಮ ಸಭಾಧ್ಯಕ್ಷರು UT ಖಾದರ್ ಅವರು, ನಾವು ಎಲ್ಲಿ ಹೋದರೂ ಹರೇಕಳ ಗ್ರಾಮದಲ್ಲಿ ಒಂದು ಹಳ್ಳಿ ಮೂಲೆಯಲ್ಲಿಯೂ ಅವರ ಅನುದಾನದಲ್ಲಿ ಆದ ಕಾಮಗಾರಿ ಅಲ್ಲದೆ ಬೇರೆ ಯಾರ ಅನುದಾನದಲ್ಲಿ ಆದ ಕಾಮಗಾರಿ ಇಲ್ಲ. ನಮ್ಮ ಪಂಚಾಯತಿಯಲ್ಲಿ ಆಗಿರ್ಬೋದು, ನಮ್ಮ ಪಂಚಾಯತಿಯಲ್ಲಿ ಏನು ದೊಡ್ಡ ಅನುದಾನ ಬರುವುದಿಲ್ಲ. ಈ ಕೋಟಿಗಟ್ಟಲೆ ಲಕ್ಷಗಟ್ಟಲೆ ಹಣ ಇಟ್ಟು ಇಷ್ಟಿಷ್ಟು ದೊಡ್ಡ ಕಾಂಕ್ರೀಟ್ಕರಣ ಎಲ್ಲ ವಾರ್ಡಲ್ಲಿ 1 ರಿಂದ 6 ವಾರ್ಡ್ನವರೆಗೂ ತುಂಬ ಕಾಮಗಾರಿ ಹರೇಕಳ ಗ್ರಾಮದಲ್ಲಿ ನಡೆದಿದೆ. ನಾನು ಜಾಸ್ತಿ ಏನು ಮಾತಾಡಲಿಕ್ಕೆ ಹೋಗುವುದಿಲ್ಲ. ಈ ನಮ್ಮ ಸಭಾ ಅಧ್ಯಕ್ಷರಿಗೆ ದೇವರು ಇನ್ನೂ ನಮಗೆ ಈ ಕಾಮಗಾರಿಯನ್ನು ಒದಗಿಸಿಕೊಡಲಿಕ್ಕೆ ಅವರಿಗೆ ದೇವರು ಆಯುಷ್ಯ ಕೊಡಲಿ ಅಂತ ಹಾರೈಸ್ತಾ, ಇಲ್ಲಿ ನೆರೆದಂಥ ಎಲ್ಲರನ್ನು ನಾನು ಅವರಿಗೆ ಶುಭ ಹಾರೈಸ್ತಾ ನನ್ನ ಚಿಕ್ಕ ಮಾತನ್ನು ಮುಗಿಸ್ತೇನೆ. ಹರೇಕಳ ಗ್ರಾಮ ವ್ಯಾಪ್ತಿಯ ಈ ಒಂದು ಫರೀದ್ ನಗರದಿಂದ ಆರ್ ಜಿ ನಗರಕ್ಕೆ ಸಂಪರ್ಕಿಸುವಂಥ ಈ ಒಂದು ರಸ್ತೆಯನ್ನು ಉದ್ಘಾಟಿಸಿದಂಥ ಈ ನಮ್ಮ ರಿಫಾಯಿ ಮಸೀದಿ ಉಸ್ತಾದರವರೇ ಹಾಗೂ ಇಲ್ಲಿ ನಡೆದಿರುವಂಥ ಎಲ್ಲರೇ, ಇವತ್ತು ಹರೇಕಳ ಗ್ರಾಮದ ಈ ಒಂದು ಪ್ರದೇಶಕ್ಕೆ ನಾನು ಮೊದಲಾಗಿ ಒಂದು ಪಂಚಾಯತ್ ಸದಸ್ಯರಾಗಿ ಈ ಪ್ರದೇಶಕ್ಕೆ ಬಂದ ಸಂದರ್ಭದಲ್ಲಿ ಇದೊಂದು ಪ್ರದೇಶ ಒಂದು ಗುಡ್ಡ ಕಾಡು ಪ್ರದೇಶವಾಗಿತ್ತು. ಯಾಕೆಂದರೆ ನಮ್ಮ ಇಲ್ಲಿಯ ಸದಸ್ಯರೊಂದು ಸಣ್ಣ ಒಂದು ಅನುದಾನ ಪಂಚಾಯತಿಲಿ ಇಟ್ಟಾಗ ಈ ಒಂದು ಕೆಲಸವನ್ನು ಶಿಲಾನ್ಯಾಸ ಮಾಡಲಿಕ್ಕೆ ಬರುವಾಗ ಇಲ್ಲಿ ಇದೊಂದು ಆಗ್ತಂಥ ಕನಸಲ್ಲೂ ಕೂಡ ನಾವು ನಡೆಸಿರಲಿಲ್ಲ. ಯಾಕಂದರೆ ಅಂಥ ಒಂದು ಗುಡ್ಡ ಪ್ರದೇಶ ಮತ್ತು ಇಲ್ಲಿ ದೊಡ್ಡ ಒಂದು ನದಿ ಹರಿಯಾಗಿ ಒಂದು ಪರಿಸ್ಥಿತಿ ಇತ್ತು. ಅದನ್ನೆಲ್ಲವನ್ನು ಕೂಡ ಇವತ್ತು ಅನುದಾನವನ್ನು ಒದಗಿಸಿಕೊಟ್ಟು ಈ ಫರೀದ್ ನಗರವನ್ನು ಒಂದು ಮಾದರಿ ಒಂದು ಪ್ರದೇಶವಾಗಿ ಮಾಡಲಿಕ್ಕೆ, ಫರೀದ್ ನಗರ ಹೇಳುವಾಗಲೇ ಮೊದಲೆಲ್ಲ ಹೇಳಿದ್ರು ಕಾಡು ಅಂತ ಹೇಳಿದ್ರು. ಈಗ ಅದು ಒಂದು ದೊಡ್ಡ ನಾಡಾಗಲಿಕ್ಕೆ ಕಾರಣ ನಮ್ಮ ಸನ್ಮಾನ್ಯ ಸಭಾಧ್ಯಕ್ಷರಂಥ UT ಖಾದರ್ ಅವರು. ಇಲ್ಲಿ ನಮ್ಮ ಉಪಾಧ್ಯಕ್ಷರು ಹೇಳಿದಾಗೆ ಹರೇಕಳ ಗ್ರಾಮವನ್ನೇ ಒಂದು ನಗರವನ್ನು ಮಾಡಲಿಕ್ಕೆ ಅನುದಾನವನ್ನು ಕೊಟ್ಟಿದ್ದಾರೆ. ನಾವು ಯಾವುದೇ ಬೇಡಿಕೆ ಇಡದಿದ್ದರೂ ಕೂಡ ಪ್ರತಿಯೊಂದು ಬೇಕಾದಷ್ಟು ಎಲ್ಲಿಗೆಲ್ಲ ಬೇಕು ಅಲ್ಲಿಗೆಲ್ಲ ಅನುದಾನ ಅವರ ಮನಸ್ಸಲ್ಲಿ ಅವ್ರಿಗೆ ಯಾವುದು ರೋಡ್ ಉಂಟು, ಯಾವುದು ರಸ್ತೆ ಉಂಟು ಎಲ್ಲ ಕೂಡ ಅವರ ಈ ಪಿಕ್ಚರ್, ಈ ನಕ್ಷೆ, ಗ್ರಾಮದ ನಕ್ಷೆ ಅವರ ತಲೆಯಲ್ಲಿ ಉಂಟು. ಅದಕ್ಕೆ ಬೇಕಾದಕ್ಕೆ ಅನುದಾನ ಇಡ್ತಾ ಇದ್ದಾರೆ. ನಾವು ಸ್ವಲ್ಪ ನೆನಪಿಸಿದರೆ ಸಾಕು, ಅದು ಈ ರೀತಿಯಲ್ಲಿ ಅವರೇ ಹೇಳ್ತಾರೆ. ಆ ರೀತಿ ಹರೇಕಳವನ್ನೇ ಒಂದು ದತ್ತು ತೆಗೆದ ರೀತಿಯಲ್ಲಿ ಅನುದಾನವನ್ನು ಒದಗಿಸಿಕೊಟ್ಟಿದ್ದಾರೆ. ಅದೇ ರೀತಿ ಅದಕ್ಕಿಂತಲೂ ಹೆಚ್ಚಾಗಿ ಹೇಳುವುದಾದರೆ ಫರೀದ್ ನಗರಕ್ಕೆ ಇನ್ನೊಂದು ಮುಂದೆ ಹೆಜ್ಜೆ. ಯಾಕೆಂದರೆ ಈ ಪ್ರದೇಶವು ಮೊದಲು ಅವರ ಒಂದು ತಂದೆಯ ಹೆಸರು ಕೂಡ ಇಟ್ಟಿದ್ದಾರೆ. ಅದಕ್ಕೆ ಒಂದು ಅದೇ ಆದ ಕಾರಣ ಉಂಟು. ಈ ಪ್ರದೇಶದಲ್ಲಿ ಎಲ್ಲರಿಗೂ ಕೂಡ ಆ ಒಂದು ಮೊದಲು ಅವರ UT ಫರೀದ್ರವರ ಕಾಲದಲ್ಲಿ ಇಲ್ಲಿ ಪ್ರತಿಯೊಂದು ಬಡ ಕುಟುಂಬಕ್ಕೂ ಕೂಡ 1 ಎಕರೆ ಸ್ಥಳವನ್ನು ಅವರು ಒದಗಿಸಿಕೊಟ್ಟಿದ್ದಾರೆ. ಅದಕ್ಕಾಗಿ ಅವರ ಹೆಸರು ಕೂಡ ಈ ಪ್ರದೇಶಕ್ಕೆ ಇಟ್ಟಿದ್ದಾರೆ. ಆ ಒಂದು ಕಾರಣ ಕೂಡ ಉಂಟು. ಈ ಪ್ರದೇಶ ಇಂಪ್ರೂವ್ಮೆಂಟ್ ಆಗಬೇಕು, ಒಳ್ಳೆಯದಾಗಬೇಕು ಅಂತ ಹೇಳಿ ಹೆಚ್ಚಿನ ಅನುದಾನವನ್ನು ಕೂಡ ಒದಗಿಸಿಕೊಟ್ಟಿದ್ದಾರೆ. ಈಗಾಗಲೇ ಹರೇಕಳ ಗ್ರಾಮಕ್ಕೆ ಕೋಟ್ಯಾಂತರ ರೂಪಾಯಿ ಅನುದಾನವನ್ನು ಕೂಡ ಒದಗಿಸಿಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಅವರಿಗೆ ನಾನು ಈ ಎಲ್ಲರ ಪರವಾಗಿ ಅವರಿಗೆ ನಾನು ಅಭಿನಂದನೆ ಸಲ್ಲಿಸುತ್ತಾ, ಅವರು ಇನ್ನಷ್ಟು ಕಾಲ ಅವರಿಗೆ ಈ ರೀತಿ ಒಂದು ಗ್ರಾಮದ ಅಭಿವೃದ್ಧಿ ಮಾಡಲಿಕ್ಕೆ ಮತ್ತು ಅವರ ಕ್ಷೇತ್ರ ಅಭಿವೃದ್ಧಿ ಮಾಡಲಿಕ್ಕೆ ಅವರನ್ನು ಉನ್ನತ ಸ್ಥಾನಕ್ಕೆ ಏರಿಸಲಂತ ಹಾರೈಸುತ್ತಾ ನನ್ನ ಮಾತನ್ನು ಕೊನೆಗೊಳಿಸ್ತೇನೆ. ಜೈ ಕರ್ನಾಟಕ. ಗ್ರಾಮದ ಫರೀದ್ ನಗರ ಮತ್ತು ಆರ್ ಜಿ ನಗರ ಸಂಪರ್ಕಿಸುವ ರಸ್ತೆಯ ಉದ್ಘಾಟನಾ ಸಮಾರಂಭದ ವೇದಿಕೆಯಲ್ಲಿರುವ ಉಸ್ತಾದ್ ಒಳಗೊಂಡ ಎಲ್ಲ ಗಣ್ಯರೇ, ಎಲ್ಲ ಇಲ್ಲಿನ ಜಮಾತಿಗರೇ, ಊರವರೇ, ಭಾಳ ಸಂತೋಷದ ವಿಷಯ. ಏಕೆಂದರೆ ಫರೀದ್ ನಗರದ ಜಮಾತ್ ಮಸೀದಿಗೆ ದಫನ ಸ್ಥಳ ಇಲ್ಲ. ಆದ್ದರಿಂದ ಆರ್ ಜಿ ನಗರ ಜಾಗದಲ್ಲಿ 2 ಎಕರೆ ಜಾಗವನ್ನು ಖರೀದಿ ದಫನ ಸ್ಥಳವನ್ನು ಮಾಡಲಾಯಿತು. ಆದರೆ ಅದಕ್ಕೆ ಹೋಗುವಂಥ ರಸ್ತೆ ದಾರಿ ತುಂಬ ಕಷ್ಟಕರವಾಗಿತ್ತು. ಒಂದು ಚಿಕ್ಕದಾದ ರಸ್ತೆ ಇತ್ತು. ಯಾರಾದರೂ ಒಬ್ಬರು ತೀರಿಕೊಂಡ್ರೆ ನಮ್ಮ ಯುವಕರಿಗೆ ತುಂಬ ಕಷ್ಟವಾಗ್ತಿತ್ತು. ಬಂದು ಬಲ್ಲೆಲ್ಲ ಕಡಿತಾ ಇದ್ದರು. ಆಚೆ ಈಚೆ ಹೋಗ್ಲಿಕ್ಕೆ ಆಗ್ತಾ ಇರಲಿಲ್ಲ. ಇದಕ್ಕಿಂತ ಮೊದಲು ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯರಾದ ಮುಸ್ತಬರವರು ಆವತ್ತು ನಮ್ಮ ಬೇಡಿಕೆಯಂತೆ ಒಂದು 20,000 ಏನೋ ಸಮಥಿಂಗ್ ಹಣವನ್ನು ಇಲ್ಲಿ ಮೀಸಲಿಟ್ಟಿದ್ದರು ಕಲ್ಲು ಹಾಸಲಿಕ್ಕೆ. ಅದು ಉದ್ದಕ್ಕೂ ಆಗಲಿಲ್ಲ. ಸ್ವಲ್ಪ ಮಟ್ಟದಲ್ಲಿ ಕೆಲಸ ಆಗಿದೆ. ಇದು ಬಹು ವರ್ಷದ ಬೇಡಿಕೆ ಆಗಿತ್ತು. ಈ ಒಂದು ರಸ್ತೆ, ಈ ಒಂದು ದಾರಿ, ಜಾಸ್ತಿ ವಾಹನಗಳು ಓಡಾಡಿದರು. ನಮ್ಮ ಮಸೀದಿ ಮತ್ತು ಈ ನಾಗಮನಕ್ಕೆ ಹೊಂದಿಕೊಂಡಂಥ ರಸ್ತೆ
ಯಾರೆಲ್ಲ ಇದಕ್ಕೆ ಸಹಕರಿಸಿದ್ದಾರೆ ಎಲ್ಲರನ್ನು ನಾನು ಅಭಿನಂದಿಸ್ತೇನೆ. ಪ್ರತ್ಯೇಕವಾಗಿ ಈ ನಮ್ಮ ಕರ್ನಾಟಕ ರಾಜ್ಯದ ಸಭಾಧ್ಯಕ್ಷರಾದ UT ಖಾದರ್ ಸರನ್ನು ನಾನು ತುಂಬ ಹೃದಯದಿಂದ ಅಭಿನಂದಿಸ್ತೇನೆ. ಅದೇ ರೀತಿ ನಮ್ಮ ಈ ರೋಡಿನ ಕಾಂಟ್ರಾಕ್ಟರ್ ಎಲ್ಡನ್ ನನಗೆ ಹೊಸ ಕಾಂಟ್ರಾಕ್ಟರ್ ತುಂಬ ಸಂತೋಷವಾಗಿದೆ. ಇದನ್ನು ಹೇಳಲೇಬೇಕು. ನಾನು ಹಲವಾರು ವರ್ಷದಿಂದ ನೋಡ್ತಾ ಇದ್ದೇನೆ ಕಾಂಟ್ರಾಕ್ಟ್ ಅವರನ್ನು, ಹಲವಾರು ವರ್ಷದಲ್ಲಿ ಹಲವಾರು ಜನರನ್ನು ನೋಡಿದ್ದೇನೆ. ಆದರೆ ಇಂಥ ಕಾಂಟ್ರಾಕ್ಟ್ ನಾನು ನೋಡಲಿಲ್ಲ. ಇದನ್ನು ನಾನು ಅಭಿನಂದಿಸಲೇಬೇಕು ಇವರನ್ನು. ಯಾಕೆಂದರೆ ಒಂದು ಕೆಲಸವನ್ನು ಸಮರ್ಪಕವಾಗಿ ಯಾವ ರೀತಿ ಆಗಬೇಕು ಅದೇ ರೀತಿಯಲ್ಲಿ ಮಾಡಿಸುವಂಥ ವ್ಯಕ್ತಿತ್ವ ಇದು ಅತಿ ಮುಖ್ಯ. ಲಾಭ ಎಷ್ಟು ಸಿಗ್ತದೆ ಅದಲ್ಲ ಮುಖ್ಯ, ಈ ಕೆಲಸವನ್ನು ಸಮರ್ಪಕವಾಗಿ ಆಗಬೇಕು. ಇದಕ್ಕೆ ನೀರು ಎಷ್ಟು ಬೇಕು, ಸಿಮೆಂಟ್ ಎಷ್ಟು ಬೇಕು, ಅದೇ ರೀತಿಯಲ್ಲಿ ಸಮರ್ಪಕವಾಗಿ ಯಾರು ಸ್ವಲ್ಪ ಆಚೆ ಈಚೆ ಮಾಡಿದಂತಹ ಒಂದು ವ್ಯಕ್ತಿ ಇದ್ದರೆ ಇಲ್ಲ, ನಾನು ತುಂಬ ಅಭಿನಂದಿಸ್ತೇನೆ. ಅವರನ್ನು ಅತಿ ವೇಗದಿಂದ ಮಾಡಿಸಿದ್ದಾರೆ. ಇನ್ನೂ ಒಂದು ಸ್ವಲ್ಪ ಚಿಕ್ಕ ಕೆಲಸ ಬಾಕಿ ಉಂಟು, ಆದಷ್ಟೇ ಮಾಡ್ತಾರೆ ಅಂತ ಹೇಳಿದ್ದಾರೆ, ಮಾಡಬೇಕು. ಎಲ್ಲರಿಗೂ ಒಂದು ಅಭಿನಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ನಾವು ಇವತ್ತು ಈ ಫರೀದ್ ನಗರದಿಂದ ಆರ್ಜಿ ನಗರವಾಗಿ ಮಂಗಳೂರಿಗೆ ತೆರಳುವಂಥ ಒಂದು ರಸ್ತೆಯನ್ನು ಉದ್ಘಾಟನೆಯ ಸಮಾರಂಭದಲ್ಲಿ ನಾವಿದ್ದೇವೆ. ಈ ಉದ್ಘಾಟನೆಯನ್ನು ನಮ್ಮ ಇವತ್ತಿನ ಮಸ್ಜಿದ್ ಗುರುಗಳಾದಂತಹ ಅಬ್ದುಲ್ ರಹಮಾನ್ ಸಕಾಫಿ ಉಸ್ತಾದ್ರವರು ನೆರವೇರಿಸಿದರು. ಅದೇ ರೀತಿ ನಮ್ಮೊಂದಿಗೆ ಮಾಜಿ ತಾಲೂಕು ಪಂಚಾಯತಿಯಾದ ಮುಸ್ತಾಫರವರು, ನಮ್ಮ ಪಂಚಾಯತ್ ಉಪಾಧ್ಯಕ್ಷರಾದ ಅಬ್ದುಲ್ ಮಜೀದ್ ಹಾಗೂ ಹರೇಕಲ್ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಬಶೀರ್ರವರು, ಅದೇ ರೀತಿ ಸದಸ್ಯರಾದಂತಹ ಸತ್ತಾರ್ ಮತ್ತು ಸಿದ್ದೀಕ್, ಬದ್ರುದ್ದೀನ್, ಹರೇಕಲ್ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರು, ಈಗ ಹಾಲಿ ಸದಸ್ಯರಾದಂಥ ಬದ್ರುದ್ದೀನ್ ಅವರಿದ್ದಾರೆ. ಅದೇ ರೀತಿ ಪಂಚಾಯತ್ ಸದಸ್ಯರಾದ ಬಶೀರ್ SM ರವರು ಕೂಡ ಇದ್ದಾರೆ. ಇವರೆಲ್ಲರೂ ನಮ್ಮ ಈ ಗ್ರಾಮಕ್ಕೆ ಬೇಕಾಗಿ ಒಳ್ಳೆಯ ರೀತಿಯ ಒಂದು ಅನುದಾನವನ್ನು ನಮಗೆ ತಂದು ಕೊಟ್ಟಿದ್ದಾರೆ. ಇದಕ್ಕೆ ತುಂಬ ಸಹಕರಿಸಿದಂತಹ ನಮ್ಮ ಇಲ್ಲಿನ ಶಾಸಕರು, ಅದೇ ರೀತಿ ಸ್ಪೀಕರ್ ಕೂಡ ಆದಂಥ UT ಖಾದರ್ ಫರೀದ್ರವರು ನಮ್ಮ ಹರೇಕಲ್ ಗ್ರಾಮಕ್ಕೆ ತುಂಬ ಒಂದು ಅನುದಾನವನ್ನು ಮಾಡಿಕೊಟ್ಟಿದ್ದಾರೆ. ಈಗಾಗಲೇ ನಮ್ಮ ಈ ಹರೇಕಲವನ್ನು ಮಂಗಳೂರಿಗೆ ಹೋಗಲು ದೊಡ್ಡದೊಂದು ಸೇತುವೆಯನ್ನು ನಿರ್ಮಿಸಿಕೊಟ್ಟಿದ್ದಾರೆ. ಯಾವತ್ತೂ ನಾವು ಅವರನ್ನು ಮರೆಯಲಿಕ್ಕಿಲ್ಲ. ಅದೇ ರೀತಿ ಈ ಒಂದು ರಸ್ತೆ ನಮಗೆ ಈಗ ತುಂಬ ಉಪಕಾರಿಯಾಗಿದೆ. ಯಾಕಂದರೆ ನಮ್ಮ ಹರೇಕಲ ಗ್ರಾಮದಲ್ಲಿರುವ ರಿಫಾಯಿಯಾ ಜುಮಾ ಮಸ್ಜಿದ್ ಫರೀದ್ ನಗರ, ಇದಕ್ಕೆ ಸಂಬಂಧಪಟ್ಟಂತಹ ಮುಸ್ಲಿಂ ದಫನ ಭೂಮಿ ಅಂದರೆ ಆರ್ಜಿ ನಗರದಲ್ಲಿರುವಂಥ ಮುಸ್ಲಿಂ ದಫನ ಭೂಮಿ, ಅದಕ್ಕೂ ಕೂಡ ಈ ಒಂದು ಮಾರ್ಗವಾಗಿ ಹೋಗಲು ತುಂಬ ಸಹಕಾರಿಯಾಗಿದೆ. ಅದೇ ರೀತಿ ನಮ್ಮ ಈ ಫರೀದ್ ನಗರ ವಠಾರದಲ್ಲಿ ಯಾರಾದರೂ ಮರಣ ಹೊಂದಿದರೆ ಅವರನ್ನು ನಮಗೆ ಮುಸ್ಲಿಂ ದಫನ ಭೂಮಿಗೆ ಕೊಂಡೊಯ್ಯಲು ತುಂಬ ಕಷ್ಟಕರವಾದ ಸಂದರ್ಭದಲ್ಲಿ ಇದನ್ನು ಮನಗಂಡಂತಹ ನಮ್ಮ UT ಖಾದರ್ ಸರ್ ಅವರು ಈ ಒಂದು ರಸ್ತೆ ಬಹಳ ಇಂಪಾರ್ಟೆಂಟ್ ಅಂತ ಹೇಳಿ ನಮಗೆ ಈ ಫರೀದ್ ನಗರದ ನಿವಾಸಿಗಳಿಗೆ ಒಂದು ಉತ್ತಮವಾದಂತಹ ರಸ್ತೆಯನ್ನು ಮಾಡಿಕೊಟ್ಟಿದ್ದಾರೆ. ಈ ರಸ್ತೆ ಮುಖಾಂತರ ಖಾಲಿ ನಮ್ಮ ಆರ್ಜಿ ನಗರಕ್ಕೆ ಮಾತ್ರವಲ್ಲ, ಇಲ್ಲಿಂದ ನಮಗೆ ಎಲಿಯಾರ್ ಪದವಾಗಿ ಮಂಗಳೂರಿಗೆ ತೆರಳು ಕೂಡ ಒಂದು ಒಳ್ಳೆಯ ಅವಕಾಶ ಎಂದು ಹೇಳುತ್ತಾ, ನಮಗೆ ಈ ಅನುದಾನವನ್ನು ಮಾಡಿಕೊಟ್ಟಂಥ ನಮ್ಮ UT ಖಾದರ್ ಸರ್ ಅವರಿಗೆ ತುಂಬ ಹೃದಯದ ಅಭಿನಂದನೆಯನ್ನು ಸಲ್ಲಿಸುತ್ತಾ, ಎಲ್ಲ ರೀತಿಯಲ್ಲಿ ಅವರು ನಮ್ಮ ಹರೇಕಲ್ ಗ್ರಾಮಕ್ಕೆ ತುಂಬ ಕೊಡುಗೆಯನ್ನು ನೀಡಿದ್ದಾರೆ. ಯಾಕಂದರೆ ಹರೇಕಳ ಅಂದರೆ ಅವರಿಗೆ ಒಂದು ತುಂಬ ಇಷ್ಟ. ಅವರ ತಂದೆಯವರಾದಂಥ UT ಫರೀದ್ರವರು ನಮ್ಮ ಈ ಹರೇಕಳ ಗ್ರಾಮದಲ್ಲಿ ಪ್ರತಿಯೊಂದು ಮಸ್ಜಿದಿಗೂ ವಕ್ಫ್ ಮುಖಾಂತರ ಸಿಗುವ ಹಣವನ್ನು, ಅದೇ ರೀತಿ ಆರಾಧನಾ ಯೋಜನೆಯಲ್ಲಿ ಸಿಗುವಂಥ ಹಣವನ್ನು ನೀಡಿ ಸಹಕರಿಸಿದಂಥ UT ಫರೀದ್ ಸರ್ ಅವರನ್ನು ನಾವು ಯಾವತ್ತೂ ಮರೆಯಲಿಕ್ಕಿಲ್ಲ. ಅದೇ ಕೂಡ ಈಗ ಅವರ ಸುಪುತ್ರ ಅಂತ UT ಖಾದರ್ ಸರ್ ಕೂಡ ನಮ್ಮ ಈ ಹರೇಕಲ್ ಗ್ರಾಮಕ್ಕೆ ತುಂಬ ಕೊಡುಗೆಯನ್ನು ನೀಡಿ ಸಹಕರಿಸಿದ್ದಾರೆ. ಇದಕ್ಕೆ ಸಹಕರಿಸಿದ ಎಲ್ಲರಿಗೂ ದೇವರು ಒಳ್ಳೆಯದು ಮಾಡಲೆಂದು ಹಾರೈಸುತ್ತಾ ನನಗೆ ಇಲ್ಲಿ ಅವಕಾಶವನ್ನು ಮಾಡಿಕೊಟ್ಟಂಥ ತಮಗೆಲ್ಲರಿಗೂ ಕೃತಜ್ಞತೆ ಸಲ್ಲಿಸುತ್ತಾ ನನ್ನ ಮಾತನ್ನು ನಿಲ್ಲಿಸ್ತೇನೆ. ವಾಕ್ರದವಾನ್ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ. ಈ ರಸ್ತೆ ಉದ್ಘಾಟನಾ ಸಮಾರಂಭದಲ್ಲಿ ಒಂದೆರಡು ಮಾತು ನಿಮ್ಮ ಮುಂದೆ ಹೇಳಲು ಇಚ್ಛಿಸ್ತೇನೆ. ಏಕೆಂದರೆ ಈ ರಸ್ತೆ ಒಂದು ಚಿಕ್ಕದಾದಂತಹ ಕಾಲುದಾರಿಯಾಗಿತ್ತು. ಇವತ್ತು ನಮ್ಮ ಶಾಸಕರಾದಂತಹ ಸಭಾಧ್ಯಕ್ಷರಾದ UT ಖಾದರ್ ಅವರ ಅನುದಾನದೊಂದಿಗೆ, ಅದೇ ರೀತಿ ನಮ್ಮ ಪಂಚಾಯತ್ ಮಾಜಿ
ಅಧ್ಯಕ್ಷರಾದಂತಹ ಬದ್ರುದ್ದೀನ್, ಅದೇ ರೀತಿ ನಮ್ಮ ವಾರ್ಡ್ನ ಸದಸ್ಯರಾದಂತಹ ಅಬ್ದುಲ್ ಸತ್ತಾರ್ ಮತ್ತು ಇವರೆಲ್ಲರ ಅದೇ ರೀತಿ ಎಲ್ಲ ರೀತಿಯಲ್ಲಿ ನಮಗೆ ಸಹಕಾರ ನೀಡುವ ಎಸ್.ಎಂ. ಬಶೀರ್ರವರ ಎಲ್ಲರ ಒಂದು ಸಹಯೋಗದೊಂದಿಗೆ ಒಂದು ಒಮ್ಮತದೊಂದಿಗೆ ಈ ರಸ್ತೆ ಒಂದು ದೊಡ್ಡದ ಅಗಲವಾದ ಒಂದು ರಸ್ತೆಯಾಗಿದೆ ಅಲ್ಹಮ್ದುಲಿಲ್ಲಾಹ್. ಯಾಕೆಂದರೆ ಇವತ್ತು ಚಿಕ್ಕದಾದ ಒಂದು ಬೈಕ್ ಮಾತ್ರ ಹೋಗುವಂತಹ ಸಮಯದಲ್ಲಿ ಇವತ್ತು ದೊಡ್ಡ ದೊಡ್ಡ ಗಾಡಿಗಳು ಕೂಡ ನಮ್ಮ ಗೂಗಲ್ ಮ್ಯಾಪ್ನಲ್ಲಿ ತೋರಿಸುವಾಗ ಎಲ್ಲರೂ ಕೂಡ ಇದೇ ರೂಟ್ನಲ್ಲಿ ಆಗಿರ್ತಾರೆ. ನಮ್ಮ ಮನೆಯಲ್ಲಿ ಕೇಳುವಾಗ ಇದು ಎಲ್ಲಿಗೆ ಅಡಿಯಾರು ಸಂಪರ್ಕಿಸ್ತದೆ ಅಂತ ಕೇಳುವಾಗ ಈ ರಸ್ತೆ ಚಿಕ್ಕದಾಗಿತ್ತು. ಆದರೆ ಇವತ್ತು ಬೆಳಿಗ್ಗೆನೇ ಒಬ್ಬರು ಕೇಳಿದರು BC ರೋಡಿಗೆ ಹೋಗುವ ಈ ರಸ್ತೆ ಸಂಪರ್ಕಿಸ್ತದೆ ಅಂತ ಹೇಳುವಾಗ ತುಂಬ ಖುಷಿ ಆಯಿತು. ಯಾಕೆಂದರೆ ಎಲ್ಲರಿಗೂ ಕೂಡ ಒಂದು ಸಂಪರ್ಕಿಸುವಂಥ ಒಂದು ರಸ್ತೆ, ಅದು ಕೇವಲ ಮಸೀದಿಗೆ ಮಾತ್ರವಲ್ಲ, ಅಲ್ಲಿ ಆ ಕಡೆ ಎಲ್ಲಿಯಾರ್ನಿಂದ ಬರುವವರಾಗಲಿ, ಈ ಕಡೆ ನೀಪಡೊಂದು ಈ ಕಡೆ ಬರುವವರಾಗಲಿ ಎಲ್ಲರಿಗೂ ಕೂಡ ಅಡಿಯಾರ್ ಸೇತುವೆ ಸಂಪರ್ಕಿಸುವಂಥ ಒಂದು ರಸ್ತೆ. ಇದು ತುಂಬ ಉಪಯುಕ್ತವಾಗಿದೆ. ಇದನ್ನು ಅನುದಾನವನ್ನು ಮಾಡಿಕೊಟ್ಟಂತಹ ಎಲ್ಲರಿಗೂ ಕೂಡ ಒಂದೇ ವಾಕ್ಯದಲ್ಲಿ ಅವರನ್ನು ಧನ್ಯವಾದವನ್ನು ಮಾಡುತ್ತಾ ನನ್ನ ಮಾತಿಗೆ ವಿರಾಮ.